ಸೋಷಿಯಲ್ ಪ್ಯಾಟರ್ನ್ ಹೇಗಿರುತ್ತೆ? ಸರ್ ಸೋಷಿಯಲ್ ಆಲ್ರೆಡಿ MCQ 2 ಮಾರ್ಕ್ಸ್ 1 ಮಾರ್ಕ್ ಆಸ್ ಇಟ್ ಈಸ್ ಇರುತ್ತೆ. ಆದ್ರೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡೋದು ಎಲ್ಲಿ ಸ್ಲೋ ಲರ್ನರ್ಸ್ ಇರ್ತಾರೆ ಅವ್ರಿಗೆ ಏನ್ ಹೇಳಿದೀವಿ ಅಂದ್ರೆ 8 ಪ್ಲೇಸಸ್ ಕೊಟ್ಟಿರ್ತಾರೆ ಮ್ಯಾಪ್ ಅಲ್ಲಿ. ಅದ್ರಲ್ಲಿ ಏನಂತಂದ್ರೆ 5 ಮಾತ್ರ ಮಾರ್ಕಿಂಗ್ 5 ಮಾರ್ಕ್ಸ್ ಇರುತ್ತೆ. ಬಟ್ ನಾವೇನ್ ಐಡಿಯಾ ಕೊಟ್ಟಿದೀವಿ ಅಂದ್ರೆ 8 ಮಾರ್ಕ್ ಮಾಡ್ಬಿಡಿ. ಯಾಕಂದ್ರೆ ಸ್ಲೋ ಲರ್ನರ್ಸಿಗೆ ಏನಪ್ಪಾ ಅಂದ್ರೆ ಅವ್ರಿಗೊಂಥರ ಚಾಲೆಂಜಿಂಗ್ ಇದು. ಯಾವ್ದಾದ್ರು ಕೋಸ್ಟಲ್ ಪ್ಲೇನ್ಸ್ ನಮ್ಗೆಲ್ಲ ಆಕ್ಚುಲಿ ಲೆಸನ್ ಅಲ್ಲಿ ನಾವು ಹೇಳ್ಬೇಕಾದ್ರೆ ಈಗ ಸಾಯಿಲ್ ಎಲ್ಲಿ ಸಿಗುತ್ತೆ ಅಥವಾ ಮಿನರಲ್ಸ್ ಇಲ್ಲಾಗತ್ತೆ, ಮತ್ತೆ ಕೋಸ್ಟಲ್ ಏರಿಯಾಸ್ ಯಾವ್ದಿದೆ, ಏರ್ಪೋರ್ಟ್ಸ್ ಯಾವ್ದಿದೆ, ಈ ತರ ಮಲ್ಟಿ ಪ್ರಾಜೆಕ್ಟ್ ಏರಿಯಾಸು ಇದನ್ನೆಲ್ಲ ಆಕ್ಚುಲಿ 82 ಪ್ಲೇಸಸ್ ಕೊಟ್ಬಿಟ್ಟಿದ್ದಾರೆ. ಅದನ್ನ ಮಾರ್ಕಿಂಗ್ ಅಲ್ಲಿ 4 ಮಾಡೆಲ್ ಪೇಪರ್ ಸರ್ ಹೇಳ್ದಂಗೆ 4 ಮಾಡೆಲ್ ಪೇಪರ್ ಅಲ್ಲಿ 4 ಮ್ಯಾಪಿಂಗ್ ಇರುತ್ತೆ. ಮತ್ತೆ ಪ್ರಿಪರೇಟರಿನಲ್ಲಿ 3 ಈ ರಿಪೀಟೆಡ್ ಆಗಿರುತ್ತೆ, ಆಲ್ಮೋಸ್ಟ್ ಅದಿರುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಮಕ್ಳಿಗೆ ಡೆಫಿನೆಟ್ 5 ಮಾರ್ಕ್ಸ್, ಅದ್ರಲ್ಲಿ ಡೌಟ್ ಇಲ್ಲ. ಎಲ್ಲ ನೀವು ಗ್ಯಾರಂಟಿ ಕೊಡ್ತಾ ಇದೀವಿ ನಾವು. 5 ಮಾರ್ಕ್ಸ್ ಆಯ್ತು. ಮತ್ತೆ ನಾವು ಸ್ಲೋ ಲರ್ನರ್ಸಿಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿರೋದು ಯಾವ್ದಪ್ಪ ಅಂತಂದ್ರೆ MCQ ನಲ್ಲಿ ಕೆಲವೊಂದ್ಸರಿ ಮಿಸ್ಟೇಕ್ ಮಾಡ್ತಾರೆ. ಯಾಕಂದ್ರೆ ಕನ್ಫ್ಯೂಷನ್ ಇರುತ್ತೆ, ಜಾಸ್ತಿ ಓದ್ಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ ರೀಡಿಂಗ್ ಆಗ್ಬಿಟ್ಟಿರುತ್ತೆ ಅವರಿಗೆ. ಅದಕ್ಕೆ ನಾವು MCQ 1 ಮಾರ್ಕ್ ಕ್ವೆಶನ್ ಸ್ಲೋ ಲರ್ನರ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆಗ್ತದೆ 4 ಮಾರ್ಕ್ 3 ಮಾರ್ಕ್ಗೆ. 4 ಮಾರ್ಕ್ಸ್ ಅಲ್ಲಿ ಎಷ್ಟು ಅಂತಂದ್ರೆ ಈಗ ಅನಲೈಸ್ ಮಾಡಿ ಕೊಟ್ಟಿದ್ದಾರೆ. ಈಗ ಶ್ರೀನಿವಾಸ್ ಪ್ರಸಾದ್ ಸರ್ ಆಗಿರ್ಲಿ ಅಥವಾ ರಿಸೋರ್ಸ್ ಪರ್ಸನ್ ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೆಲ್ಲ ಸೇರಿ ಈಗ ಮಾಡೆಲ್ ಪೇಪರ್ಸ್ ಅಲ್ಲಿ ರಿಪೀಟೆಡ್ ಕ್ವೆಶನ್ಸ್ ಏನಿದೆ ಆ ಕ್ವೆಶನ್ಸ್ ಎಲ್ಲಾನು ಮರ್ಜ್ ಮಾಡಿ ಇನ್ನೊಂದು ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ ಪ್ರಾಕ್ಟೀಸಿಂಗ್ ಗೆ ಅಂತ. 60 to 65 ಕ್ವೆಶನ್ಸ್ ಇರುತ್ತೆ. ಅದನ್ನು ಕೂಡ ಅನಲೈಸ್ ಮಾಡ್ಕೋಬಹುದು. ಆಸ್ ಎ ಟೀಚರ್ ನಾವೇನ್ ಮಾಡಿದೀವಿ ಅಂತಂದ್ರೆ ಐ ಮೇಡ್ ಐಡಿಯಾ ನೆಮೋನಿಕ್ ಅಂತ. ನೆಮೋನಿಕ್ ಅಂದ್ರೆ ನೆನ್ಪಿಡುವ ಶಾಸ್ತ್ರ ಅಂತ. ಅದನ್ನ ಒಂದು ವಿಷನ್ ತೋರಿಸ್ತೀನಿ ನಾನು. ಈಗ ನಾನು ಮಾಡರೇಟ್ ಏಜ್ ನ ನೆನ್ಪಿಟ್ಕೋಬೇಕು. ಇದು ರಿಪೀಟೆಡ್ ಆಗಿ ಬರೋದು. ಈಗ ಮಾಡರೇಟ್ಸ್ ಅಂತಂದ್ರೆ ಸ್ಲೋ ಲರ್ನರ್ಸ್ ಈಗ IQ ಚೆನ್ನಾಗಿರೋರು ಮಾಡ್ಬಿಡ್ತಾರೆ. ಈಗ ನಾನೇನ್ ಮಾಡಿದೀನಿ ಅಂದ್ರೆ ಮಾಡರೇಟ್ ಏಜ್ ಅಂತ ಬರ್ಕೊಂಡ್ಬಿಟ್ಟು ಇದರಲ್ಲಿ M ಅಂದ್ರೆ MG ರಾನಡೆ. ನಮಗೆ ಏನ್ ಬೇಕು ಮಾಡರೇಟ್ ಏಜ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ 2 ಮಾರ್ಕ್ಗೂ ಕೇಳ್ತಾರೆ, 4 ಮಾರ್ಕ್ಗೂ ಕೇಳ್ತಾರೆ. M ಅಂದ್ರೆ MG ರಾನಡೆ, D ಅಂದ್ರೆ ದಾದಾಬಾಯಿ ನವರೋಜಿ, S ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ, G ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಬರೀತಾರೆ. ಮಾಡರೇಟ್ ಏಜ್ ಆಗುತ್ತೆ. ಓಕೆ, ಇದು ಆಕ್ಚುಲಿ ನಾನ್ ಯೂಸ್ ಮಾಡಿರೋ ಟೆಕ್ನಿಕ್. ಇಟ್ ಇಸ್ ನಾಟ್ ಗಿವನ್ ಬೈ ಎನಿ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಇದು ಕೊಟ್ಟಿರೋದಲ್ಲ, ಇದು ನಾನ್ ಮಾಡಿರೋದು ನಮ್ಮ ಮಕ್ಕಳಿಗೆ ಅಂತ. ಆಕ್ಚುಲಿ ಈ ತರ ಮಾಡಿದಾಗ ಸೋಷಿಯಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತರ ಮ್ಯಾಥಮೆಟಿಕಲ್ ಫಾರ್ಮುಲಾ ತರ ಇದು ನಮಗೆ. ಸೊ ನೆಕ್ಸ್ಟ್ ಎಕ್ಸ್ಟ್ರೀಮಿಸ್ಟ್ ಅಂತ ಇವ್ರಿಗೆ ಗೊತ್ತಿರುತ್ತೆ. ಲಾಲ್ ಬಾಲ್ ಪಾಲ್ ಬರೆದು ಅರವಿಂದ್ ಘೋಷ್ ಬರೆದ್ರೆ ಅದಕ್ಕೂ ಅವ್ರಿಗೆ ಮಾರ್ಕ್ಸ್ ಬರುತ್ತೆ. ಎಕ್ಸ್ಟ್ರೀಮಿಸ್ಟ್ ಅಂತಂದ್ರೆ ವೈಲೆಂಟ್ ಆಗಿದ್ರು ಅದ್ರ ಬಗ್ಗೆ ಒಂದು ಫ್ಯೂ ಪಾಯಿಂಟ್ಸ್ ಬರೀತಾರೆ. ಮತ್ತೆ ಬೆಂಗಾಲ್ ಡಿವಿಷನ್ ಎಲ್ಲ ಬರುತ್ತೆ, ಅದು ಓಕೆ. ಸೊ ನೆಕ್ಸ್ಟ್ ಅಂತಂದ್ರೆ ರೆವಲ್ಯೂಷನರೀಸ್ ಬರೆದಾಗ ABCD ಅಂತ ಮಾಡಿದ್ದೀನಿ. ABCD ಅಂತಂದ್ರೆ ಅರವಿಂದ್ ಘೋಷ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, VD ಸಾವರ್ಕರ್ ಅಂತ. ಈ ತರ ನ್ಯೂ ಐಡಿಯಾಸ್ ಮಕ್ಕಳಿಗೆಲ್ಲೂ ಬೋರ್ ಆಗ್ಬಾರ್ದು. ಇದನ್ನ ನೆನಪಿಡುವ ಶಾಸ್ತ್ರ ಅಂತ ಕರೀತಾರೆ. ಸೊ ನೋಡಿ, ಇದು ಫಾರೆಸ್ಟ್ ಯೂಶಲ್ ಆಗಿ ಕೇಳ್ತಾರೆ, ಫಂಕ್ಷನ್ಸ್ ಆಫ್ ಫಾರೆಸ್ಟ್ ಅಂತ. ಸೊ ಈಗ ತುಂಬಾ ಓದೋ ಮಕ್ಕಳು IQ ಚೆನ್ನಾಗಿರೋರು ನೀಟ್ ಸೆಂಟೆನ್ಸ್ ಫಾರ್ಮ್ ಮಾಡ್ತಾರೆ. ನಮ್ಮ ಮಕ್ಕಳು ಅಷ್ಟು IQ ಇಲ್ದೇ ಇರೋರು F ಅಂತಂದ್ರೆ ಫಾರೆಸ್ಟ್ ಅಂತ ಬರೆಯೋದು ಫಂಕ್ಷನ್ ಅಲ್ಲಿ. ಫುಡ್, ಆಕ್ಸಿಜನ್, ರೇನು, ಎಕೋಸಿಸ್ಟಮ್, ಸಾಯಿಲ್ ಕನ್ಸರ್ವೇಷನ್ ಮತ್ತೆ ಟಿಂಬರ್, ಇಷ್ಟು ಬರೆದ್ರೆ ಸಾಕು. ಇಷ್ಟು ಇದು ಒಂದಾಯ್ತಾ? ನೆಕ್ಸ್ಟ್ ಇನ್ನೊಂದು ನಮ್ಮ ವೀಕ್ಷಕರಿಗೆ ಇದೆಲ್ಲ ಈಸಿ ಮೆಥಡಾಲಜಿ ತೋರಿಸ್ತೀನಿ. ಓಕೆ ಮಕ್ಕಳು, ಈ ತರದೆಲ್ಲ ನೋಡ್ಕೊಂಡಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ವರ್ಷನ್ ಇದೆ, ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. UNOದಲ್ಲಿ 2 ಮಾರ್ಕ್ ಕ್ವೆಶನ್ ರಿಪೀಟೆಡ್ ಆಗಿ ಬಂದಿದೆ ನಮ್ಗೆ. ಸಮಮ್ ಇದು ನೆನ್ಪಿಡೋದು ತುಂಬಾ ಕಷ್ಟ ಅಂತ. ABCFR. A ಅಂದ್ರೆ ಅಮೆರಿಕ, B ಅಂದ್ರೆ ಬ್ರಿಟನ್, C ಅಂದ್ರೆ ಚೈನಾ, F ಅಂದ್ರೆ ಫ್ರಾನ್ಸ್, R ಅಂದ್ರೆ ರಷ್ಯಾ. ಸೊ ನೋಡಿ, ಈ ತರ ಐಡಿಯಾಸ್. ಮತ್ತೆ ಇದು ಪೋಸ್ಟಲ್ ಆಫೀಸರ್ ಸರ್ವಿಸ್ ಅನ್ನ ಕೇಳ್ತಾರೆ. ಪೋಸ್ಟ್ ಆಫೀಸಿಗೆ ಹೋಗಿರೋ ಮಕ್ಕಳಿಗೆ ಹೇಳೋದು ಹೆಂಗಪ್ಪ ಅಂದ್ರೆ ಯಾರ್ಯಾರು ನಿಂತಿರ್ತಾರೆ ಪೆನ್ಷನಿಗೆ, ಈಗ ಡಿಸೇಬಲ್ಡ್ ಇರ್ತಾರೆ, ವಿಡೋಸ್ ಇರ್ತಾರೆ, ಆ ಥರದ್ದೆಲ್ಲ ನೆನ್ಪಿಟ್ಕೋಬಹುದು. ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಅಂದಿದ ತಕ್ಷಣ ಈ ಕ್ಯಾಲ್ಕುಲೇಷನ್ ಮಕ್ಳು ಬರೆದು ಬಿಡ್ಬೇಕು, ಮೆಮೊರೈಸ್ ಆಗಿದೆ. ಆಕ್ಚುಲಿ ನಮ್ಮ ಕ್ಲಾಸ್ ಮಕ್ಕಳಿಗೆ ನಾನು ಇದು ಮಾಡಿದ್ದೀನಿ. ಈಗ ಪೋಸ್ಟ್ ಆಫೀಸ್ ಅಂತ ಬರೆದ ತಕ್ಷಣ ಬರಿಬೇಕು. ಈಗ ಹೆಂಗೆ A+B² ಹೆಂಗ್ ಬರೀತಾರೆ ಆ ಥರ ಇದು ಫಾರ್ಮುಲಾ. P ಅಂತಂದ್ರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಕೊಡ್ತಾರೆ, ಸೇವಿಂಗ್ ಬ್ಯಾಂಕ್ ತರ ವರ್ಕ್ ಆಗುತ್ತೆ, ಫೈನಾನ್ಷಿಯಲ್ ಸರ್ವಿಸು, ಇನ್ವೆಸ್ಟ್ಮೆಂಟು, ಸೇವಿಂಗ್ ಸರ್ಟಿಫಿಕೇಟು ಮತ್ತೆ ಪೆನ್ಷನ್. ದಿಸ್ ಆರ್ ಮೈ ಐಡಿಯಾಸ್. ಈ ತರ ಮಾಡಿದ್ರೆ ಮಕ್ಳು ಇಂಟ್ರೆಸ್ಟಿಂಗ್ ಆಗಿ ಕಲಿತಾರೆ ಅಂತ. ಮತ್ತೆ ಬ್ಯಾಂಕ್ ಸರ್ವಿಸ್ ಯೂಶಲ್ ಆಗಿ ಕೇಳ್ತಾರೆ. ಬ್ಯಾಂಕ್ ಲೆಸನ್ ಅಂತೂ 100% ಕೊಟ್ಟೆ ಕೊಡ್ತಾರೆ 4 ಮಾರ್ಕ್ ಕ್ವೆಶನ್ಗೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಕಾರ್ಡ್ ಕೊಡ್ತಾರೆ. ಏನೇನ್ ಕಾರ್ಡ್ ಇರುತ್ತೆ ಮನೆಯಲ್ಲಿ, ಬ್ಯಾಂಕಿಂಗ್ ರಿಲೇಟೆಡ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಲೋನ್, ಏನೇನ್ ಲೋನ್ ಸಿಗುತ್ತೆ ಹಿಂಗೆ, ಆ ಲೋನ್ಸ್ ಬಗ್ಗೆ ಒಂದು ಕ್ಯಾಟಗರೈಸ್ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಅದರ್ ಏನಂದ್ರೆ ಡೆಪಾಸಿಟ್ ಮಾಡ್ಬೋದು, ವಿ ಕ್ಯಾನ್ ಲೆಂಡ್ ದ ಲೋನ್, ಮತ್ತೆ ಲಾಕರ್ ಫೆಸಿಲಿಟಿ ಇರುತ್ತೆ, ಟ್ರಾನ್ಸ್ಫರ್ ಮಾಡ್ಕೋಬಹುದು, ಮನಿ ಟ್ರಾನ್ಸಾಕ್ಟ್ ಆಗುತ್ತೆ. ಈ ತರ ಚಿಕ್ಕ ಚಿಕ್ಕ ಐಡಿಯಾಸ್ ತೋರಿಸ್ಬಿಡ್ತೀನಿ. ತುಂಬಾ ಕ್ಯೂಟ್ ಆಗಿದೆ ಇದು.
ಈ ತರ ಐಡಿಯಾಸ್ನೆಲ್ಲ ಮಾಡ್ಕೊಂಡಾಗ ಮೇ ಬಿ ಸೋಷಿಯಲ್ ಇಸ್ ನೆವರ್ ಬಿ ಬೋರಿಂಗ್ ಅಂತ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ ಸರ್. ಆಕ್ಚುಲಿ ಚೈಲ್ಡ್ ಹೆಲ್ಪ್ ಲೈನ್ ನಂಬರು ನಾವು ಲಾಸ್ಟ್ ವ್ಯಾಲ್ಯೂಯೇಷನಿಗೆ ಹೋಗ್ಬೇಕಾದ್ರೆ ಮಕ್ಳು ಕರೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 1098 ಅಂತ, ಎಲ್ಲ ಮಿಸ್ಟೇಕ್ ಬರೆಯೋರು. ಸೊ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಮಕ್ಳಿಗೆ ಹೇಳೋದು ಹೆಂಗಪ್ಪ ಅಂತಂದರೆ, ನೀವು ಫಸ್ಟು ಹೈಸ್ಕೂಲಿಗೆ ಬಂದಾಗ ಯು ಎಂಟರ್ ಇನ್ 8th ಸ್ಟ್ಯಾಂಡರ್ಡು, ನೆಕ್ಸ್ಟ್ 9th, ನೆಕ್ಸ್ಟ್ 10th, ಅಂದರೆ 10, 9, 8 ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಸರಳವಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ತುಂಬ ಈಸಿ ವರ್ಷನ್ಸಲ್ಲಿ ಸೋಷಿಯಲ್ ಇಸ್ ನೆವರ್ ಬಿ ಬೋರ್ ಅಂತ, ಮತ್ತು ತುಂಬ ಚೆನ್ನಾಗಿ ಬರೀಬೇಕು, ಸ್ಕೋರಿಂಗ್ ಆಗುತ್ತೆ ಅನ್ನೋದನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಆ ಲೋವರ್ ಮಕ್ಕಳಿಗೆ, ಲೋವರ್ ಅಚೀವರ್ಸ್ ಏನಿರ್ತಾರೆ ಅವರೇ ನಮಗೆ ಚಾಲೆಂಜಿಂಗ್. ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಈ 3 ವಿಶೇಷವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹೇಗೆ 40 ಪಡೆಯಲೇಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ನಿಮಗೆ ಕ್ಲೂಗಳು ಸಿಕ್ಕಿದೆ. ಅದರ ಮುಂದುವರಿದ ಭಾಗ ಉಮಾ ಅವರು ನೀವು ಹೇಳಿ, ಮುಂದೆ ವರೆದು ಏನೇನ ನಾವು ಸೈನ್ಸ್ ಇದು ಮ್ಯಾಥಮೆಟಿಕ್ಸಲ್ಲಿ ಪಡೆಯೋಕ್ಕೆ ಸಾಧ್ಯತೆ ಇದೆ? ಇವರು ಹೇಳಿದ ಹಾಗೆ ವಿಜ್ಞಾನ ಅಥವಾ ಸೈನ್ಸ್ಗೆ ಏನೇನು ಸಂಬಂಧಪಟ್ಟ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಸೇಮ್ ಮ್ಯಾಥ್ಸಲ್ಲೂ ಅದೇ ರೀತಿ. 1 ಮಾರ್ಕ್ MCQ, 1 ಮಾರ್ಕ್ ಕ್ವಶನ್, ಮತ್ತು 16 ಇವರು ಹೇಳಿದ್ರಲ್ಲ 16, 16, 27, 16, 5 ಅದೇ ಪ್ಯಾಟ್ರನ್, ಸೇಮ್ ಪ್ಯಾಟ್ರನ್. ಆ್ಯಂಡ್ ಅವರು ಪ್ರಿಪ್ರೇಟ್ರಿ ಮತ್ತು ಎಲ್ಲ ಎಕ್ಸಾಮ್ ಮಾಡಿರ್ತಾರಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಿಪ್ರೇಟ್ರಿಯಲ್ಲಿ ಫಸ್ಟ್ ಕ್ವಶನ್ನು HCF ಆಫ್ 3 and 5 ಇದೆ. ನಿಮ್ಗೆ ಎಕ್ಸಾಮಲ್ಲೂ ಅದೇ ಚಾಪ್ಟ್ರಿಂದ HCF ಬದಲು LCM ಆಗ್ಬೋದು ಅಷ್ಟೇ, ಬೇರೆ ಏನಿಲ್ಲ. 1 ಮಾರ್ಕ್ ಕ್ವಶನ್ ಅಂದಾಗ ಆ ಚಾಪ್ಟರ್ ಇಂದ ರಿಯಲ್ ನಂಬರ್ಸ್ ಇಂದ ಅದೇ ಕ್ವಶನ್ ಬರುತ್ತೆ, ಬೇರೆ ಚಾಪ್ಟರ್ ಕೂಡ ಚೇಂಜ್ ಆಗಲ್ಲ. ಫಸ್ಟ್ ಕ್ವಶನ್ 10 ವರ್ಷದ ಪೇಪರ್ ತಗೊಂಡ್ರು ಅದೇ ಇರುತ್ತೆ, ಸ್ಕೀಮ್ ಚೇಂಜ್ ಆದಾಗಿಂದ. 2ನೇ ಕ್ವಶನ್ ಪಾಲಿನಾಮಿಯಲ್ಸ್ ಇಂದ ಬರುತ್ತೆ, ಒಂದೇನೋ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಏನೋ ಅದೇ ಇರುತ್ತೆ. ಈ ಕ್ವಶನ್ ಪೇಪರಲ್ಲೂ ಫೈನಲ್ ಎಕ್ಸಾಮಲ್ಲೂ ಅದೇ ಚಾಪ್ಟ್ರಿಂದ 1 ಮಾರ್ಕ್ಗೆ ಕ್ವಶನ್ ಬೇರೆ ಆಗ್ಬೋದು, ಚಿಕ್ಕದು 1 ಮಾರ್ಕ್ ಬೇಕಾಗುವಷ್ಟು. ಆಮೇಲೆ ಮೇಡಮ್ ಹೇಳಿದಾಗೆ ಮಲ್ಟಿಪಲ್ ಚಾಯ್ಸು ತುಂಬ ಡೀಪಾಗಿ ಓದಿರಬೇಕು ಮಕ್ಕಳು ಸಬ್ಜೆಕ್ಟ್ನ. ಅದಕ್ಕೆ ನಾನೇನು ಹೇಳ್ತೀನಿ, ನನ್ನ ಸಜೆಷನ್ನು ಯಾವಾಗಲೂ ಮಕ್ಕಳಿಗೆ ಮಲ್ಟಿಪಲ್ ಚಾಯ್ಸ್ ಕೊನೆಯಲ್ಲಿ ಇಟ್ಕೊಳ್ಳಿ. 10 minutes ಇದೆ ಅನ್ನೋವಾಗ ತುಂಬ, ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಮಾಡಕ್ಕೆ ಹೋಗಿ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಸರಿ, ಅದು ಬಹಳ ಬುದ್ಧಿವಂತಿಕೆ ಅಲ್ವಾ? ಸೆಲೆಕ್ಷನ್ ಆಫ್ ದಿ ಕ್ವಶನ್ಸ್ ಅಂಡ್ ಯಾವ್ದನ್ನ ಆನ್ಸರ್ ಮಾಡಬೇಕು, ಬಹಳ ಸ್ಮಾರ್ಟ್ ಅಲ್ಲ ಸರ್ ಅದು? 3 hours 15 minutes ನಾವು ಸಮಯ ಕೊಡ್ತೇವೆ. 15 ನಿಮಿಷಗಳನ್ನ ಕ್ವಶನ್ ಪೇಪರ್ ಓದೋದಕ್ಕೋಸ್ಕರನೇ 15 ನಿಮಿಷ ಮೀಸಲಿಡ್ತೇವೆ. ಇನ್ನು 3 ಗಂಟೆಗಳ ಕಾಲ ಅವರು ಎಕ್ಸಾಮಿನೇಷನ್ ಅನ್ನ ಬರೀತಾರೆ. ಯಾವುದೇ ಮಗು ಎಷ್ಟೇ ಸ್ಲೋ ಮಾಡೋದನ್ನು 2 ಗಂಟೆ ಒಳಗಡೆ ಆ ಪೇಪರ್ ಅನ್ನ ಮುಗಿಸುತ್ತೆ. ಸೂಪರ್. ಅದಕ್ಕೆ ನಾನು ಹೇಳೋದೇನಂದ್ರೆ, ಮ್ಯಾಥ್ಸ್ ಅಲ್ಲಿ ನೀವು ಫಸ್ಟ್ MCQ ಕ್ವಶನ್ ಹೋಗ್ಲೇಬೇಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಫಸ್ಟ್ ಗ್ರಾಫ್ ಮಾಡಿ, ಥೀರಮ್ ಮಾಡಿ, ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೆಲವು ಸಲ ಕೊನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಅದರಲ್ಲಿ ತುಂಬಾ ಗುಣಿಸೋದೆಲ್ಲ ಇರುತ್ತೆ, ಗುಣಿಸೋದು ಕೂಡೋದು ಅದೇ ಇರುತ್ತೆ. ಹಾಗಾಗಿ ಅಲ್ಲೂ ಟೈಮ್ ವೇಸ್ಟ್. ಕೊಟ್ಟಿರ್ತಾರೆ. ಪ್ರತಿಯೊಂದು ಪೇಜ್ ಕೆಳಗಡೆನೂ ಒಂದು ಇಷ್ಟು ಜಾಗ ಬ್ಲಾಂಕ್ ಬಿಟ್ಟಿರ್ತಾರೆ ವರ್ಕ್ ಮಾಡೋದಕ್ಕೆ. ಅದಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 38 ಪುಟಗಳ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರೆ ನೀವು ಆನ್ಸರ್ ಬುಕ್ಲೆಟ್ ಅನ್ನ ಪಿನ್ ಮಾಡಿರ್ತೀವಿ, ಸ್ಟಿಚ್ ಆಗಿರುತ್ತೆ, 38 ಪುಟಗಳಲ್ಲಿ ಇರುತ್ತೆ. ಸೊ ಮ್ಯಾಥ್ಸ್ ಅಲ್ಲಿ ಬಂದಾಗ ನಾವು ಅನ್ರೂಲ್ಡ್ ಅನ್ನ ಕೊಡ್ತೇವೆ. ಸೊ ಬೇರೆ 5 ಸಬ್ಜೆಕ್ಟ್ ಬಂದಾಗ ರೂಲ್ಡ್ ಅನ್ನ ಕೊಟ್ಟಿರ್ತೇವೆ. ಸೊ ಅನ್ರೂಲ್ಡ್ ಅನ್ನ ಕೊಟ್ಟಾಗ ನೀವು ಆ ಮಗು ಏನ್ ಮಾಡ್ಬೇಕು, ರೈಟ್ ಸೈಡ್ ಅಲ್ಲಿ ಒಂದು ಸ್ಕೇಲ್ ಅನ್ನ ತಗೊಂಡು ಬಾರ್ಡರ್ ಅನ್ನ ಹಾಕೊಳುತ್ತೆ. ಅಲ್ಲಿ ಆ ಮಗು ಕ್ಯಾಲ್ಕುಲೇಷನ್ ಅನ್ನ ರೈಟ್ ಸೈಡ್ ಅಲ್ಲಿ ಮಾಡಿರುತ್ತೆ. ಯಾಕೆ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಕೆಳಗಡೆ ಈ ಕಡೆ ನಾವು ಬಾರ್ಡರ್ ಅಲ್ಲಿ ಜಾಗ ಕೊಟ್ಟಿರಲ್ಲ, ಈ ಕಡೆ ಸೈಡ್ ಅಲ್ಲಿ ಇರುತ್ತೆ. ಆ ಮಗು ಇಲ್ಲಿ ಕ್ಯಾಲ್ಕುಲೇಷನ್ ಬರ್ಕೊಂಡಿದ್ದಾಗಿದ ತಕ್ಷಣ ನಾವು ವ್ಯಾಲ್ಯೂಯೇಷನ್ ಮಾಡೋರು ಇಲ್ಲಿ ಏನೋ ರಾಂಗ್ ಆಗಿತ್ತು ಅನ್ಕೊಳ್ಳಿ, ಕ್ಯಾಲ್ಕುಲೇಷನ್ ಕರೆಕ್ಟ್ ಇತ್ತು ಅಂದ್ರೆ ಅವಾಗ ನಾವು ಅಂಕ ಕೊಡ್ತೇವೆ. ಅದನ್ನು ನೋಡಿ ಕೊಡ್ತೇವೆ. ಸೂಪರ್. ಅದಕ್ಕೆ ಅವರು ತುಂಬಾ ಕ್ಯಾಲ್ಕುಲೇಷನ್ಸ್ ಇರೋ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊನೆಯಲ್ಲಿ ಇಟ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವುದು ಬೇಗ 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 ಅವ್ರು ನೋಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಸೆಕೆಂಡ್ ಗೊತ್ತಿಲ್ಲ, 3 ಗೊತ್ತಿಲ್ಲ, 4, ಡೋಂಟ್ ಗೆಟ್ ಪ್ಯಾನಿಕ್. ಏನು ಗಾಬರಿನೇ ಪಡಬೇಡಿ. 5ನೇ ಕ್ವಶನ್ ಇಂದ ಆರಾಮಾಗಿ ಇರುತ್ತೆ. ಅದು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅದೊಂಥರ ಗಾಬರಿಗೋ ಏನೋ ಗೊತ್ತಿದ್ರು ಗೊತ್ತಿಲ್ಲ ಮರ್ತೋಗುತ್ತೆ. ಬ್ಲಾಂಕ್ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ ಮೊನ್ನೆ, ನಾವು ಚರ್ಚೆ ಮಾಡಿದ್ವಿ ಮೊನ್ನೆ. ಮಕ್ಕಳ ಇಲ್ಲಿ ಯಾವುದೇ ಎಕ್ಸಾಮಿನೇಷನ್ ಬರೀತಾ ಇರ್ಲಿ, ನೀವು ಯಾವುದೇ ಸಬ್ಜೆಕ್ಟ್ ಬರೀತಾ ಇರ್ಲಿ,
ಮೊದಲು ನೀವು ಮಾಡಬೇಕಾಗಿರೋದು ಸೀರೀಸ್ ಆಫ್ ಕ್ವಶನ್ಸ್ 1-2 ತರನೇ ಬರೀರಿ ಅಂತ ಇಲ್ಲ. ಕರೆಕ್ಟ್ ಕರೆಕ್ಟ್. ಇದು ಆಸ್ ಅಂಡ್ ಫಾಸ್ಟ್ ರೂಲ್ ಎಲ್ಲೂ ಇಲ್ಲ. ಈಗ ನೀವು ಪ್ರಶ್ನೆ ಪತ್ರಿಕೆ ಓದ್ತೀರಾ, ಮೊದಲನೇ ಪೇಪರ್ ಅಲ್ಲಿ ಬಂದಾಗ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 42 ಪ್ರಶ್ನೆಗಳಿಂದ 47 ಪ್ರಶ್ನೆಗಳನ್ನ ಕೊಡ್ತೇವೆ. ಉಳಿದಂತ 5 ಸಬ್ಜೆಕ್ಟ್ ಅಲ್ಲಿ 38 ಪ್ರಶ್ನೆನೇ ಕೊಡೋದು. ಅದ್ರ ಮೇಲೆ 1 ಪ್ರಶ್ನೆ ಜಾಸ್ತಿ ಕೊಡಲ್ಲ. ಸರಿ. ಈ 38 ಪ್ರಶ್ನೆಯಲ್ಲಿ ಮಗು ನೀವೀಗ ಕ್ವಶನ್ ಪೇಪರ್ ಓದ್ತೀರಾ, ನನಗೆ 38ನೇ ಕ್ವಶನ್ ಉತ್ತರ ಬರೆಯಕ್ ಬರ್ತಿದೆ, ಬರೆಯಪ್ಪ 38ನೇ ಕ್ವಶನ್ ಹಾಕು, ನಂಬರ್ ಹಾಕೋ, ಕ್ವಶನ್ ಪ್ರಶ್ನೆ ಪತ್ರಿಕೆ ನಂಬರ್ ಹಾಕ್ಬೇಕು, ನಂತರ ನೀನ್ ಕಂಟಿನ್ಯೂ ಮಾಡು. ಅದು ನಮ್ಗೆ ವಾಟ್ ಎವರ್ ಇಟ್ ಇಸ್. ಆದ್ರೆ ಮಗು ಯಾವತ್ತೂ ಅರ್ಥ ಮಾಡ್ಕೋಬೇಕು, ಅವನಿಗೆ ಯಾವ್ದು ಈಸಿ ಆಗುತ್ತೋ ಯಾವ್ದು ಸುಲಭ ಇರುತ್ತೋ ಅದನ್ನ ಫಸ್ಟ್ ಆ ಕ್ವಶನ್ ನಂಬರ್ ಹಾಕ್ಬೇಕು, ಮರೆತು ಹೋಗೋದಕ್ಕಿಂತ ಮುಂಚೆ ಬರಿಬೇಕು, ಬರೆದು ಬಿಡ್ಬೇಕು.